ನಿಸರ್ಗ ದೇವತೆಯ ಮಡಿಲಲ್ಲಿ ಪ್ರಾರಂಭದಲ್ಲಿ ಗಿಡವಾಗಿ ಬೆಳೆದು ಇನ್ನು ಮರವಾಗಿ ಸಾಧನೆ ಶಿಖರದಲ್ಲಿ ಬೆಳೆದು ನಿಂತಹ ನನ್ನ ಸಂಸ್ಥೆ ಶ್ರೀ ಗುರುಗುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ಶ್ರೀ ಗುರುಗುಂಡೇಶ್ವರ ಕಲಾ ಹಾಗೂ ಪಟ್ಟಾಪಧ್ಯಾಯ ವಿಜ್ಞಾನ ಹಾಗೂ ಇವರೆಲ್ಲರ ಸಮೂಹದಲ್ಲಿ ರಾಣಿ ಚೆನ್ನಮ್ಮ ಮಹಾವಿದ್ಯಾಲಯದ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಹಾಗೂ ಇವರೆಲ್ಲರ ಸಮೂಹದಲ್ಲಿ ಭಾರತದಲ್ಲಿ ಮಾನವ ಹಕ್ಕುಗಳ ಸಂಸ್ಥೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಸ್ವಾಗತ. ಇನ್ನು ಎಲ್ಲ ಅತಿಥಿ ಗಣ್ಯಮಾನ್ಯರನ್ನು ಸ್ವಾಗತಿಸಲು ನಮ್ಮ ಸಂಸ್ಥೆಯ ಅಧ್ಯಾಪಕರಾದ ಶ್ರೀ ಮಾರುತಿ ಮಾ, ಅಸಿಸ್ಟೆಂಟ್ ಪ್ರೊಫೆಸರ್ SS ಆರ್ಟ್ಸ್ ಕಾಲೇಜ್ ಅಂಡ್ ET ಸೈನ್ಸ್ ಇನ್ಸ್ಟಿಟ್ಯೂಟ್ ಸಂಕೇಶ್ವರ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. Good afternoon, everyone. It's a very warm welcome to our workshop on human rights institutions in India. I am delighted to introduce our resource person for today, Dr. Vijay Kumar R. Bhatkar. Dr. Bhatkar sir is an associate professor in the Department of Political Science at Bhopal College, Calgary. He has over 29 years of teaching experience and is highly respected expert on local self-government. Dr. Bhatkar sir has published extensively on local self-government both in English and Kannada. He is the author of 4 books, ಭಾರತದ ಸಂವಿಧಾನ ಮತ್ತು ಸರ್ಕಾರ in Kannada and Administrative Leadership in Metropolitics. These are the 2 major books. He has also published numerous articles in peer-reviewed journals. Sir is also actively involved in public service. He is the treasurer of Indian Institute of Public Administration, New Delhi, and the secretary of the Karnataka State Political Science Association. He has also served as the National Service Team Program Officer and as in-charge principal. Also, sir is a highly qualified and experienced resource person, and I am confident that he will share his insights and knowledge with us in a way that is both informative and engaging. Please join me in welcoming Dr. Vijay Kumar sir. I will welcome sir on behalf of organizing committee and SSTP Palwa and all the participants. And I would like to welcome President of this session, Professor M. Patil, Assistant Professor, Arts, R.R. Bhandari Commerce, and S.K. Rathi Science College, Kaleshpur. Sorry, very good. Sir, welcome, sir. Thank you. ಅತಿಥಿ ಮಹೋದಯರನ್ನ ಸ್ವಾಗತಿಸಿದಂತ ಮಾರುತಿ ಮಾನ್ ಸರ್ ಇವರಿಗೆ ಧನ್ಯವಾದಗಳು. ಒಂದು ಹೂವಿನ ಗಿಡದಲ್ಲಿ ಎಷ್ಟೇ ಮುಳ್ಳು ಇದ್ದರೂ ಅದು ಹೂವು ನೀಡುವುದು ಅದರ ಕರ್ತವ್ಯ ಎಂಬಂತೆ ನಮ್ಮ ಕಾರ್ಯಕ್ರಮದ ಅತಿಥಿಗಳಿಗೆ ಪುಷ್ಪವನ್ನು ನೀಡುವುದು ನಮ್ಮ ಕರ್ತವ್ಯ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತಹ ಡಾಕ್ಟರ್ BR ಬೆಳಗೇಶ್ವರ್, ಅಸೋಸಿಯೇಟ್ ಪ್ರೊಫೆಸರ್, ಗುಡ್ ನ್ಯೂಸ್ ಕಾಲೇಜ್, ಕಲ್ಗರಿ ಇವರಿಗೆ ನಮ್ಮ ಕಾಲೇಜಿನ ಗುರುಗಳಾದ ಡಾಕ್ಟರ್ ಮನೋಜ್ ಕೃಷ್ಣ, ಅಸಿಸ್ಟೆಂಟ್ ಪ್ರೊಫೆಸರ್ ಇವರಿಂದ ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಳಬೇಕೆಂದು ವಿನಂತಿ. ಹಾಗೆ ಈ ಸಮಾರಂಭದ ಅಧ್ಯಕ್ಷರಾದಂತಹ ಪ್ರೊಫೆಸರ್ M. ಪಾಟೀಲ್, ಅಸಿಸ್ಟೆಂಟ್ ಪ್ರೊಫೆಸರ್, SS ಭಂಡಾರಿ ಆರ್ಟ್ಸ್, R.R. ಭಂಡಾರಿ ಕಾಮರ್ಸ್ ಮತ್ತು SK ರಾತಿ ಸೈನ್ಸ್ ಕಾಲೇಜ್, ಕುಲೇಕುಂದ ಇವರಿಗೆ ಡಾಕ್ಟರ್ ಸುನೀಲ್ ಕುಮಾರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇವರಿಂದ ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೀಡಿದ ಹಾಗೂ ಸ್ವೀಕರಿಸಿದ ಗಣ್ಯರಿಗೆ ಧನ್ಯವಾದಗಳು. ಇನ್ನು ಇವತ್ತಿನ ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ.ಆರ್. ಬೆಟಗೇರಿ ಸರ್ ಹಾಗೂ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ.ಎ. ಪಾಟೀಲ್ ಸರ್ ಇವರಿಗೆ ಸತ್ಕಾರ ಸಮಾರಂಭ. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ.ಆರ್. ಬೆಟಗೇರಿ ಸರ್ ಇವರಿಗೆ ಶ್ರೀ ಎಂ.ಆರ್. ಪಾಟೀಲ್ ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಎಂ.ಎ. ಪಾಟೀಲ್ ಸರ್ ಇವರಿಗೆ ಡಾಕ್ಟರ್ ಡಿ.ಎಸ್. ಕಾಂಬ್ಳೆ ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಂ.ಎ. ಪಾಟೀಲ್ ಸರ್ ಇವರಿಗೂ ಸತ್ಕಾರವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಸ್. ಕಾಂಗ್ರೆಸ್ ಭಾರತದಲ್ಲಿ ಮಾನವ ಹಕ್ಕುಗಳ ಸಂಸ್ಥೆ ಎಂಬ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಬಿ.ಆರ್. ಬೆಟಗೇರಿ ಅಸೋಸಿಯೇಟ್ ಪ್ರೊಫೆಸರ್ ಗುಂಜೂರು ಕಾಲೇಜ್ ಕಲಗಡಿ ಇವರಿಂದ ಮಾನವ ಹಕ್ಕುಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಅಡಿಯಬಲ್ ಕೇಳ್ತಾ ಇದೆಯಾ? ದಯವಿಟ್ಟು ಒಂದು ನಿಮಿಷ ಎದ್ದು ಎಲ್ಲರೂ ನೀವಲ್ಲ, ದಯವಿಟ್ಟು ನೀವು ಕೂತ್ಕೊಂಡ್ರಿ. ನಮ್ಮ ವಿದ್ಯಾರ್ಥಿ ಮಿತ್ರರು, ಯಾಕಂದ್ರೆ ನಮಗೊಂದು ಸ್ವಲ್ಪ ಫ್ರೀಡಮ್ ಅದ, ನಾವೆಲ್ಲರೂ ಓಡಾಡ್ಕೊಂಡಿರ್ತೀವಿ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ 2 ತಾಸು ಗಂಟೆ ಕೂತಿದ್ದೀರಿ. ನಿಮ್ಮ ಮಾನವ ಹಕ್ಕುಗಳು ಮೊದಲು ಉಲ್ಲಂಘನೆ ಆಗೋದಿಲ್ಲ. ಓಕೆ, ಇವಾಗ ರಿಲ್ಯಾಕ್ಸ್ ಆಗಿ ಕೂಡ್ರಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಹಯೋಗದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಿರುವಂತಹ ಈ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಮಾರ್ಗದರ್ಶನ, ಆಕ್ಟಿವ್ ಆ್ಯಂಡ್ ಡೈನಮಿಕ್ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್ ಗುರುತಿಸಲು, ಆಮೇಲೆ ಪಾಟೀಲ್ ಎನ್ನುವ ಹೆಸರಿನೊಂದಿಗೆ ಇರುವಂತಹ ಗುಂಪು ಅಧ್ಯಕ್ಷರು ಪಾಟೀಲ್ರು, ಕಾರ್ಯನಿರ್ವಹಣೆ ಮಾಡುವಂತಹ ಕನ್ವೇನರ್ ಪಾಟೀಲ್ರು, ಇಂಥ ಒಂದು ಸಂಘಟನೆ ಒಳಗ ನಮ್ಮ ಯುವ ಉಪನ್ಯಾಸಕ ಪಡೆ ಪ್ರಾಧ್ಯಾಪಕರಿಂದ ಅದ್ಭುತವಾದಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಎಲ್ಲರೂ ಮಾತನಾಡೋದು ಮರೆತಿರ್ತಾನೆ ಅಂತ ಹೇಳಿ ಮೊದಲ ಅವರಿಗೆಲ್ಲ ನಮಸ್ಕಾರ ಮಾಡಿ, ನಿಮಗೂ ಒಂದು ಚಲೋ ನಮಸ್ಕಾರ ಮಾಡಿ ನನ್ನ ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಯಾಕಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಆಯೋಜಿಸಬೇಕು ಅಂದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇರ್ತದೆ. ಅದು ನೇರವಾಗಿ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅಂತಂದ್ರೆ ಅತ್ಯುತ್ತಮವಾಗಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ನಾನು ಹಂಗದನ್ನ ತಿಳ್ಕೊಂಡಿದ್ರೆ ತಪ್ಪು. ನೀವು ಯಾಕೆ ಅನ್ನೋದು ಹೇಳ್ತೀನಿ. ಇಲ್ಲಿ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಕೊಲ್ಲಾಪುರದಿಂದ ಆಗಮಿಸಿರುವಂತಹ ಪ್ರವೀಣ್ ಪಾಟೀಲ್ ಸರ್ ಬಂದಿದ್ದಾರೆ. ಆಮೇಲೆ ನಿಮ್ಮವರೇ ಆಗಿರ್ತಕ್ಕಂಥ ಹಿತ್ಲುಗಡ ಮಾತಲ್ಲ, ನಮ್ಮ ಪ್ರೊಫೆಸರ್ ಬಿ.ಜಿ. ಪಾಟೀಲ್ ಸರ್ ಇದ್ದಾರೆ. ಅದೇ ರೀತಿ ಇನ್ನೂ ಒಂದು ಸೆಷನ್ ಇದೆ, ನೀವು ಮಧ್ಯಾಹ್ನ ಕೊನೆಯ ಸೆಷನ್ ಹವಾಲ್ದಾರ್ ಸರ್ ಇದ್ದಾರೆ, ಕಾನೂನು ತಜ್ಞರು. ಅವರ ಮೂಲಕ ತಾವೆಲ್ಲ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದೀರಿ. ಮತ್ತು ಸ್ವಲ್ಪ ವಿಳಂಬ ಆಗಿರೋದ್ರಿಂದ ನಮ್ಮ
ಈಗ ನಾನು ಸೆಷನ್ ಮುಗಿಬೇಕಾಗಿತ್ತು, ಆದ್ರೆ ಈಗ ನಾನು ಪ್ರಾರಂಭ ಮಾಡಿದೆ. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ. ಕೇವಲ 15 to 20 ಮಿನಿಟ್ಸ್ನಲ್ಲಿ ನನ್ನ ಭಾಷಣವನ್ನ, ನನ್ನ ವಿಚಾರಗಳನ್ನ ಮಂಡಿಸ್ತೀನಿ. ಕಾರಣ ಏನು ಅಂತಂದ್ರೆ, ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಯನ್ನ ನೀಡ್ತಕ್ಕಂತಹ ಇಬ್ಬರು ಪ್ರಾಧ್ಯಾಪಕರು, ಪ್ರಿನ್ಸಿಪಲ್ಸ್ ಇಲ್ಲಿ ಬಂದಿದ್ದಾರೆ ದೂರದಿಂದ. ಅವರಿಗೆ ನಾವು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗ್ತದೆ. ಇದು ಸ್ಟ್ರಕ್ಚರಲ್ ಪಾರ್ಟ್ ಇರೋದ್ರಿಂದ ಈ ಬಫರ್ ಸ್ಟೇಟ್ ಇದ್ದಂಗೆ ಯುದ್ಧಗಳಾಗಬಾರ್ದು ನಡಕೊಂಡ ಸಣ್ಣ ದೇಶ ಇಟ್ಟಿರ್ತಾರಲ್ಲ, ಹಂಗೆ ನಾವು ಅಡ್ಜಸ್ಟ್ಮೆಂಟ್ ಇದೆ. ಓಕೆ, ಸೊ ನೇರವಾಗಿ ವಿಷಯವನ್ನ ಪ್ರಾರಂಭಿಸೋಣ. India is one of the oldest civilizations in the world, having a kaleidoscopic rich cultural heritage. ಈಗಾಗಲೇ ಮೇಡಮ್ ಅವರು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ಸನಾತನವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಹೊಂದಿದ್ದೀವಿ. ಹೀಗಾಗಿ ಅನೇಕ ಏಳು ಬೀಳುಗಳಿದ್ರೂ ಸಹಿತ ನಮ್ಮ ರಾಷ್ಟ್ರ ಯಶಸ್ವಿಯಾಗಿ ಮುಂದುವರೆಸಿಕೊಂಡು ಬಂದಿರೋದನ್ನು ನಾವು ನೋಡ್ತೀವಿ. ಈ ಹಂತದಲ್ಲಿ ನಮ್ಮ ಭೂಪ್ರದೇಶವನ್ನ ನಾವು ಗಮನಿಸಿದಾಗ 32,87,263 ಸ್ಕ್ವೇರ್ ಕಿಲೋಮೀಟರ್ ಇರೋದನ್ನ ನಾವು ಗಮನಿಸ್ತೀವಿ. ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ ನಲ್ಲಿ ನಮ್ದು 17.76% ಪ್ರೆಸೆಂಟೇಷನ್ ಇದೆ. ಅಂದ್ರೆ ಜನಸಂಖ್ಯೆಯಲ್ಲಿ ಅದ್ಭುತವಾದಂತ ಕಾರ್ಯವನ್ನ ಮಾಡಿದೆ. India has a federal structure, federal democratic setup of governance having 28 states. Earlier it was 29, ಇವಾಗ 28 ಆಗಿದೆ. Then 8 ಯೂನಿಯನ್ ಟೆರಿಟರೀಸ್ ಇದ್ದಾವೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಒಂದು ಸಮಗ್ರವಾದಂತಹ ಕಾಯ್ದೆಯ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ, ಯಾಕಂದ್ರೆ ದೇಶದ ಯಾವುದೇ ಭಾಗದಲ್ಲಿ ಇದ್ರೂ ಸಹಿತ ಅವರಿಗೆ ಮಾನವ ಹಕ್ಕುಗಳು ಸಂರಕ್ಷಿಸಲ್ಪಡಬೇಕು. ಮೇಡಮ್ ಅವರು ಒಂದು ಮಾತನ್ನ ಹೇಳಿದ್ರು, ಆ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಏನಿದೆ ಅದು ಬಹಳ ಮಹತ್ವ. ಎಷ್ಟರ ಮಟ್ಟಿಗೆ ನಾವು ನಿಮ್ಮ ಹಕ್ಕುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲಗಳನ್ನ ಮಾಡಿಕೊಡ್ತೀವಿ ಅನ್ನೋದು ಮುಖ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ಅಕ್ಟೋಬರ್ 12, 1993 ಈ ಒಂದು ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಜಾರಿಯಲ್ಲಿ ಬಂತು. ಅದಕ್ಕೆ ಅನುಗುಣವಾಗಿ ಬದಲಾವಣೆಯಾಗಿ 2019ರಲ್ಲಿ ಸ್ವಲ್ಪ ತಿದ್ದುಪಡಿ ಆಗಿದೆ, ಬದಲಾವಣೆಗಳಾಗಿದೆ. ಇದು ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಯಾವ ರೀತಿ ಕಾರ್ಯಾಚರಣೆ ಮಾಡ್ತದೆ ಅನ್ನೋದ್ರ ಬಗ್ಗೆ ಅದರ ಲಕ್ಷಣಗಳಿವೆ. ಅಂದ್ರೆ ಅಟಾನಮಸ್ ಆಗಿದೆ, ಇಂಡಿಪೆಂಡೆಂಟ್ ಆಗಿದೆ, ಮತ್ತು ಸಿವಿಲ್ ಕೋರ್ಟ್ ಯಾವ ರೀತಿ ಕಾರ್ಯಾಚರಣೆ ಮಾಡ್ತದೆ ಆ ನಿಟ್ಟಿನಲ್ಲಿ ಅಧಿಕಾರಗಳನ್ನ ಹೊಂದಿದೆ. ಆಮೇಲೆ ಇಂಟೀರಿಯಂ ರಿಲೀಫ್ ಕೊಡ್ಲಿಕ್ಕೆ ಇದು ಅರ್ಹತೆಯನ್ನು ಪಡೆದಿದೆ. ಈ ರೀತಿಯ ಅನೇಕ ಜವಾಬ್ದಾರಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ. ಪ್ರಸ್ತುತವಾಗಿ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡುವಂತ ಅಧಿಕಾರ ಯಾರ್ಯಾರಿದೆ ಅಂದ್ರೆ, ಚೇರ್ಪರ್ಸನ್ ಯಾರು ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ದೆನ್ ಸ್ಪೀಕರ್ ಆಫ್ ದ ಹೌಸ್ ಆಫ್ ದ ಪೀಪಲ್, ಲೋಕಸಭೆಯ ಸ್ಪೀಕರ್ ಯಾರಿದ್ದಾರೆ ಇವಾಗ, ಓಂ ಬಿರ್ಲಾ. ಅದೇ ರೀತಿ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ ದ ಗವರ್ನಮೆಂಟ್ ಆಫ್ ಇಂಡಿಯಾ, ಅಮಿತ್ ಶಾ ಅವರಿದ್ದಾರೆ. ಹಾಗೆ ಲೀಡರ್ ಆಫ್ ದ ಅಪೋಸಿಷನ್ ಇನ್ ದ ಹೌಸ್ ಆಫ್ ದ ಪೀಪಲ್, ಲೋಕಸಭೆಯಲ್ಲಿ ಪ್ರಸ್ತುತವಾಗಿ ಯಾರೂ ವಿರೋಧ ಪಕ್ಷದ ನಾಯಕರಿಲ್ಲ ಪ್ರಸ್ತುತವಾಗಿ 2014. ಯಾಕಂದ್ರೆ ಈ ಒಂದು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತಂದ್ರೆ 10% ಆಫ್ ದ ಟೋಟಲ್ ಸ್ಟ್ರೆಂತ್, ಅಂದ್ರೆ 543 ಸದಸ್ಯರನ್ನ ಏನು ಹೊಂದಿದ್ದಾರೆ, ಅದರಲ್ಲಿ ಮಿನಿಮಮ್ 53 ಜನರನ್ನ ಒಂದು ಪಕ್ಷ ಹೊಂದಿರಬೇಕು. ಆ ರೀತಿ ಯಾವುದೇ ಪಕ್ಷಗಳು ಹೊಂದಿದೇ ಇರೋದ್ರಿಂದ ಇಂದು ಆ ಹುದ್ದೆ ಖಾಲಿ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಹಾಗೆ ಲೀಡರ್ ಆಫ್ ದ ಅಪೋಸಿಷನ್ ಇನ್ ಕೌನ್ಸಿಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ನಮ್ಮವರೇ ಆಗಿರ್ತಕ್ಕಂಥವ್ರು. ಹಾಗೆ ಡೆಪ್ಟಿ ಚೇರ್ಮನ್ ಆಫ್ ದ ಕೌನ್ಸಿಲ್ ಹರಿವಂಶ್ ನಾರಾಯಣ್ ಸಿಂಗ್, ಇವರು ಈ ಕಮಿಟಿಯ ಮೂಲಕ NHRCಯ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇರ್ತದೆ. ಈ ಮೊದಲು ನಾನು ಹೇಳಿದೆ 2019
19 ಸ್ವಲ್ಪ ಬದಲಾವಣೆಗಳನ್ನು ಮಾಡಿರೋದನ್ನು ನಾವು ಮಾಡ್ತೀವಿ. ಆ ಬದಲಾವಣೆಗಳನ್ನ ಗಮನಿಸಿದಾಗ ಬಹುತೇಕವಾಗಿ ದಯವಿಟ್ಟು ಎಲ್ಲರೂ ಬರ್ಕೊಳ್ತಾ ಇದ್ರಿ, ಇವನ್ನ ನೋಡ್ತಾ ಇದ್ರಿ, ನೋಟ್ ಮಾಡ್ಕೊಳ್ತಾ ಇದ್ರಿ. ಮತ್ತ ಮಾನವ ಹಕ್ಕುಗಳನ್ನು ಬರೆಯೋದೇ ಮಾವನ ಹಕ್ಕುಗಳನ್ನು ಬರೆದಿರ್ಬೇಕು. ಅಲ್ಲ ಬಂದಿದೆ ಅಂತಂದ್ರೆ ಯಾಕೆ ಹಿಡಿತದಲ್ಲ. ಓಕೆ, ಸೊ ಈಗಾಗಲೇ ತಾವು ಸಾಕಷ್ಟು ವ್ಯವಸ್ಥೆಯನ್ನ ಗಮನಿಸಿದಿರಿ. ಆ ಗಮನಿಸಿದಂತಹ ಅಂದ್ರೆ ಭಾಷೆಗಳಲ್ಲಿ ವ್ಯತ್ಯಾಸ ಇರೋದನ್ನು ನೋಡ್ತೀರಿ. ಈ ಕಡೆ ಎಲ್ಲ ನಿಪ್ಪಾಣಿ ಸಮೀಪ ನಿಮಗೆ, ಹೌದಾ? ನಿಪ್ಪಾಣಿ ಸಮೀಪ ಇರೋದ್ರಿಂದ ಮಾತು ಎಷ್ಟು ವ್ಯತ್ಯಾಸ ಆಗ್ತಾವ. ನಮ್ದು ನಿಮ್ದು ಪೂರ್ಣ 1 ವರ್ಷ ಆಗ್ತದೆ. ಪೂರ್ಣ ಅಂದ್ರೆ ನಿಮ್ಗೆ ಎಲ್ಲರಿಗೂ ತಿಳಿದೈತಿ, ಹೌದು ಪರಿಚಯ ಆಗಿ 1 ವರ್ಷ ಆಗೈತಿ ಅಂತ. ನಮ್ಮ ಕಡೆ ಅದು ಏನ್ರ ತಿಳ್ಕೊಂಡಿದ್ವು ಅಂದ್ರೆ ಏನು ಮರ್ಡರ್ ಆಗೈತನ ಪೂರ್ಣ ಆಗೈತಂತ. ಅದಕ್ಕೆ ಇಷ್ಟೆಲ್ಲ ಎವ್ರಿ 7 ಕಿಲೋಮೀಟರ್ಸ್ಗೆ ಚೇಂಜ್ ಆಗುವಂತ ಭಾರತದಲ್ಲಿ ನಾವು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತೀವಿ. ಸಾಮಾಜಿಕ ವ್ಯತ್ಯಾಸಗಳಿರೋದನ್ನ ನಾವು ಗಮನಿಸ್ತೀವಿ. ಇಂಥ ಸಂದರ್ಭದಲ್ಲಿ ಈ NHRC ಇಡೀ ರಾಷ್ಟ್ರ ಮಟ್ಟದಲ್ಲಿ ವಿಸ್ತೃತವಾದಂತಹ ಕಾನೂನುಗಳನ್ನ ಅಥವಾ ಮಾನವ ಹಕ್ಕುಗಳ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿರ್ತದೆ. ಇದನ್ನ ನಾವು ನೋಡಿದಾಗ ಮೊದಲಿಗೆ ದ ಕಮಿಷನ್ ಶಾಲ್ ಕನ್ಸಿಸ್ಟ್ ಆಫ್ ಎ ಚೇರ್ಪರ್ಸನ್ ಹೂ ಹ್ಯಾಸ್ ಬೀನ್ ಎ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಂತಿತ್ತು. ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ. ಚೀಫ್ ಜಸ್ಟಿಸ್ ಆದ್ರೂ ಇರ್ಬೋದು, ಇಲ್ವೇ ಯಾರಾದ್ರೂ ಚೇಂಜ್ ಇರ್ಬೋದು. ಅದೇ ರೀತಿ ಈ ಕಡೆ ಎಲ್ಲ ಚೇಂಜಸ್ ಆಗಿರೋದನ್ನ ನೀವು ನೋಡ್ತೀರಿ. ದ ಬಿಲ್ ಅಮೆಂಡ್ ದಿಸ್ ಟು ಅಲೋ 3 members to be appointed, to which at least 1 will be women. 3 ಜನರನ್ನ ನೇಮಕ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲು 2 ಇತ್ತು, ಇವಾಗ 3 ಜನರು, ಅದರಲ್ಲಿ ಒಬ್ರು ಮಹಿಳೆಯರಿರಬೇಕು ಅಂತ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ಕೊನೆಯದಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ನೋಡ್ತೀರಿ. ದ ಬಿಲ್ ಪ್ರೊವೈಡ್ಸ್ ಫಾರ್ including the chairpersons of the National Commission for Backward Classes, National Commission for the Protection of Child Rights, and the Chief Commissioners of Persons with Disabilities as the members of NHRC. ಇವರೆಲ್ಲ ಅದರ ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಆಗಿರೋದನ್ನ ನೀವು ಗಮನಿಸಬೇಕು. ಅದೇ ರೀತಿ ಇಲ್ಲಿ ಚೇಂಜಸ್ ಗಳನ್ನ ನಾವು ಗಮನಿಸಿದಾಗ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅಮೆಂಡ್ಮೆಂಟ್ ಬಿಲ್ 2019 has been passed in Lok Sabha. ಇಲ್ಲಿ ಗಮನಿಸಬೇಕು ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ 2019ರಲ್ಲಿ ಈ ಒಂದು ಬದಲಾವಣೆ ಆಗಿರೋದನ್ನ ಸಹ ನಾವು ನೋಡ್ತೀವಿ. ಇವೆಲ್ಲ ಚೇಂಜಸ್ಗಳ ಮೂಲಕವಾಗಿ ಪ್ರಸ್ತುತವಾಗಿ NHRCಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಜಸ್ಟಿಸ್ಗಳು ಇವರೆಲ್ಲ ಇದ್ದಾರೆ. ಶ್ರೀ ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ, ಜ್ಞಾನೇಶ್ವರ್ ಮನೋಹರ್ ಮೋಳೆ, ಅದೇ ರೀತಿ ಇವರೆಲ್ಲ ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇರೋದನ್ನ ನೀವು ಗಮನಿಸಬಹುದಾಗಿದೆ. ಇಲ್ಲೆಲ್ಲ ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇರೋದನ್ನ ನೀವು ನೋಡ್ತೀವಿ. ಸೊ ಈ ರೀತಿಯಾಗಿ ಕಂಪೋಸಿಷನ್ ಆಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿದ್ರೆ ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಒಟ್ಟು 26 ರಾಜ್ಯದ ಮಾನವ ಹಕ್ಕುಗಳ ಆಯೋಗಗಳು ಇರುವುದನ್ನ ಪ್ರಸ್ತುತವಾಗಿ ನಾವು ನೋಡಬಹುದಾಗಿದೆ. 28 ರಾಜ್ಯಗಳಿದ್ದಾವೆ, ಅದರಲ್ಲಿ 26 ರಾಜ್ಯಗಳು ಇವುಗಳನ್ನ ಹೊಂದಿರುವುದನ್ನ ಗಮನಿಸಬಹುದಾಗಿದೆ. ನಮ್ಮ ರಾಜ್ಯದ ಒಂದು ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಕಮಿಟಿ ಯಾರ್ಯಾರು ಇರ್ತದೆ ಅನ್ನೋದನ್ನ ನೀವು ನೋಡಬಹುದು. ದ ಚೇರ್ಪರ್ಸನ್ and members of SHRC are appointed based on recommendations of committee by the governor. ಯಾರ್ಯಾರು ಇರ್ತಾರೆ? ಸ್ಪೀಕರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಲೀಡರ್, ಅಪೋಸಿಷನ್ ಲೀಡರ್, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಪೋಸಿಷನ್ ಲೀಡರ್, ಚೀಫ್ ಮಿನಿಸ್ಟರ್. ಇವರು ಚೇರ್ಪರ್ಸನ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹೇಗೆ ಕೇಂದ್ರದಲ್ಲಿ ಇದೆಯೋ ಅದೇ ಮಾದರಿಯಲ್ಲಿ ಇಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ರಾಜ್ಯದ ಹೋಮ್ ಮಿನಿಸ್ಟರ್ ಇರ್ತಾರೆ, ಜೊತೆಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಚೇರ್ಮನ್ ಸಹ ಇರ್ತಾರೆ. ಒಂದು ವ್ಯವಸ್ಥೆಯನ್ನು ನೀವು ಗಮನಿಸಬೇಕು. ಸಿಟ್ಟಿಂಗ್ ಚೇರ್ಪರ್ಸನ್ ಗಳನ್ನ ಅಂದ್ರೆ ಹೈಕೋರ್ಟಿನ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡೋದಿತ್ತು ಅಂತಂದ್ರೆ ಅಲ್ಲಿ
ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅದೇ ರೀತಿ ಅಂದ್ರೆ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುವಂತ ವ್ಯಕ್ತಿಗಳನ್ನೇ ರಾಜ್ಯದ ಮಾನವ ಹಕ್ಕುಗಳ ಆಯೋಗದಲ್ಲಿ ನಾವು ಸೇರಿಸ್ತಾ ಇದ್ವಿ ಅಂತಂದ್ರೆ ಅದನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ ಮಾಡ್ತಾ ಇರ್ತಾರೆ. ಇನ್ನುಳಿದವರನ್ನ ಈ ಕಮಿಟಿ ಮಾಡೋದನ್ನ ನಾವು ಗಮನಿಸಬಹುದಾಗಿದೆ. ಸಿಟ್ಟಿಂಗ್ ಜಡ್ಜ್ ಇದ್ರೆ ಮಾತ್ರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂತಹ NHRC ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದಾಗಿರೋದನ್ನ ನಾವು ನೋಡ್ತೀವಿ. ಇದು ನೆನ್ನೆ ಅಪ್ಡೇಟ್ ಆಗಿರುವಂತ ಒಂದು ಮಾಹಿತಿಯಾಗಿದೆ. ಸೊ ಇನ್ ಡೀಟೇಲ್ ನಾನು ಹೋಗೋದಿಲ್ಲ, ನಿಮ್ಗೆಲ್ಲ ಈಗ ಎಲ್ಲ ಗೂಗಲ್ ಬಾಬಾನ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಾಮರ್ಥ್ಯವನ್ನ ನಮ್ಮ ವಿದ್ಯಾರ್ಥಿ ಮಿತ್ರರೆಲ್ಲ ಪಡೆದುಕೊಂಡಿದ್ದಾರೆ. ಹೀಗಾಗಿ ವಿಶ್ಲೇಷಣೆ ಮಾಡಬೇಕಾದಂತ ಅಗತ್ಯತೆ ಇಲ್ಲ. ನಾವು ಇಲ್ಲಿ ಹೇಳೋದ್ರೊಳಗನೆ ನೀವು ಚೆಕ್ ಮಾಡ್ತಿರ್ತಾರೆ, ಸರ್ ಕರೆಕ್ಟ್ ಹೇಳತ್ತಾರೋ ಇನ್ನು ಯಾವಾಗಿದ್ರೆ ಡಾಟಾ ತಂದು ಇಟ್ಟಿದಾರೋ ಅಂತ ಹೇಳಿ. ಹೌದಾ? ಬಹುತೇಕವಾಗಿ ನಮ್ಮ ವಿದ್ಯಾರ್ಥಿಗಳು ನಮಗಿಂತ ಒಂದು ಹೆಚ್ಚು ಮುಂದಿರ್ತಾರೆ. ಆ ರೀತಿಯಾದಂತಹ ಒಂದು ಸಾಮರ್ಥ್ಯವನ್ನ ಪಡೆದಿದ್ರಿ. ಬಟ್ ಸಮಾಜಮುಖಿಯಾಗಿ ತಾವೆಲ್ಲರೂ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಈ ಮಾನವ ಹಕ್ಕುಗಳ ಬಗ್ಗೆ ಸರಿಯಾದ ಪರಿಕಲ್ಪನೆಯನ್ನ ನಾವು ಹೊಂದಿರಬೇಕಾಗ್ತದೆ. ಇವೆಲ್ಲ ಸ್ಟ್ರಕ್ಚರ್ ಇದೆ, ಯಾವ ರೀತಿ ಕಾರ್ಯಾಚರಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಇದರ ಫಂಕ್ಷನ್ಗಳು ಸಹ ನಮಗೆ ಮಾಹಿತಿ ದೊರಕ್ತಾ ಇರ್ತದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಈ ಕೋರ್ಟ್ಗಳು ಸಾಕಷ್ಟು ಇದಾವೆ, ಮತ್ತೆ ಇವನ್ನೇ ಸಪರೇಟ್ ಆಗಿ ನೇಮಕ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆ ಬರ್ತದೆ. ಆದ್ರೆ ಇವು ವಿಶೇಷವಾಗಿ ಕೆಲವೊಂದು ಪ್ರಕರಣಗಳನ್ನ ಸೋಮೋಟವಾಗಿ ಕೈಗೆತ್ತಿಕೊಳ್ತಾ ಇರ್ತಾರೆ, ಕೆಲವೊಂದು ವಿವರಣೆಯನ್ನ ಪಡೆದುಕೊಳ್ತಾ ಇರ್ತಾರೆ. ಯಾಕಂದ್ರೆ ರಿಪೋರ್ಟ್ ಆಗದೆ ಇರತಕ್ಕಂತ ವಿಷಯಗಳು ಇರ್ತಾವೆ, ಅಂತವುಗಳನ್ನು ಸಹ ಪರಿಶೀಲನೆ ಮಾಡುವಂತ ಅಧಿಕಾರ ಈ NHRC ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇರೋದನ್ನ ನಾವು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ರಿವ್ಯೂವಿಂಗ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಆಕ್ಟ್ಸ್ ಆಫ್ ಟೆರರಿಸಂ, ಎನ್ವಿರಾನ್ಮೆಂಟ್, ಎಂಜಾಯ್ಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಅಂಡ್ ರೆಕಮೆಂಡಿಂಗ್ ಅಪ್ರೋಪ್ರಿಯೇಟ್ ರೆಮಿಡಿಯಲ್ ಮೆಜರ್ಸ್, ಯಾವುದೇ ಒಂದು ಪರಿಹಾರಗಳನ್ನ ಕಲ್ಪಿಸಿಕೊಡುವಾಗ ಇದು ಮಾರ್ಗದರ್ಶನ ಮಾಡ್ತಾ ಇರ್ತದೆ. ಅದೇ ರೀತಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗುತ್ತೆ, ಯಾವುದೇ ಕಾನೂನುಗಳನ್ನ ಅನುಷ್ಠಾನದಲ್ಲಿ ತರುವಾಗ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾನೂನುಗಳನ್ನ ಮಾಡಲಾಗಿರ್ತದೆ, ಎಲ್ಲರ ಅಭಿವೃದ್ಧಿಗಾಗಿ, ಜನರ ಸಲುವಾಗಿ ಇರ್ತವೆ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಶ್ರೀಮಂತರ ಪಾಲಾಗ್ತಾ ಇರ್ತದೆ, ಕೆಲವೇ ವ್ಯಕ್ತಿಗಳ ಪಾಲಾಗ್ತಾ ಇರ್ತದೆ, ಅದು ಸಹ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರ್ತದೆ. ಅದನ್ನ ಇವರು ಪ್ರತ್ಯೇಕವಾಗಿ ನೋಡ್ಕೊಳ್ತಾ ಇರೋದನ್ನ ನಾವು ನೋಡಬಹುದು. ಅಂಡರ್ಟೇಕಿಂಗ್ ಆಫ್ ಪ್ರಮೋಟಿಂಗ್ ರಿಸರ್ಚ್ ಇನ್ ದ ಫೀಲ್ಡ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಲ್ಲಿ ಈಗಾಗಲೇ ಮೊದಲನೇ ಸ್ಲೈಡ್ಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ವೈವಿಧ್ಯತೆ ಸಾಕಷ್ಟು ಬದಲಾವಣೆ ಆಗ್ತದೆ. ಭಾಷೆಗೆ ಸಾಕಷ್ಟು ಬದಲಾವಣೆ ಇರ್ತದೆ, ಸಂಸ್ಕೃತಿ ಬದಲಾವಣೆ ಇರ್ತದೆ. ಮೇಡಮ್ ಅವ್ರು ಹೇಳ್ತಾ ಇದ್ರು, ನಮ್ಮ ಕಡೆ ಆ ಪದ್ಧತಿಯಲ್ಲಿ ಬಿಡ್ರಿ ಅಂತ ಹೇಳ್ತಾರೆ. ಹೌದಾ? ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯ ವಿಧಾನಗಳನ್ನ ನಾವು ಅನುಸರಿಸ್ತಾ ಇರ್ತೀವಿ, ಸಾಮಾಜಿಕ ಬದುಕು ಆ ರೀತಿ ಇರ್ತದೆ. ಹೀಗಾಗಿ ಇವು ಮಾನವ ಹಕ್ಕುಗಳು ಸಹ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ನಾವು ಅವುಗಳನ್ನ ರಕ್ಷಣೆ ಮಾಡ್ಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಇರ್ತದೆ. ಇವೆಲ್ಲವನ್ನ ನಾವು ಸ್ಪ್ರೆಡಿಂಗ್ ಹ್ಯೂಮನ್ ರೈಟ್ಸ್ ಲಿಟ್ರಸಿ ಇವಾಗ ಏನ್ ಮಾಡ್ತಾ ಇದೀವಿ, ಇದು ಮಾನವ ಹಕ್ಕುಗಳ ಒಂದು ಸಾಕ್ಷರತೆಯನ್ನ ಒದಗಿಸೋದು. ನೀವೆಲ್ಲ ಸುದೈವರು ಸರ್, ಎಷ್ಟು ಜನ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಈ ಮಹಾವಿದ್ಯಾಲಯದಲ್ಲಿ? 600+. ಎಸ್, ಔಟ್ ಆಫ್ 600+, ಕೇವಲ ಈ ವಿದ್ಯಾರ್ಥಿಗಳು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆಲ್ಲ ಊಟದ ವ್ಯವಸ್ಥೆ ಕೊಟ್ಟು ಚೆನ್ನಾಗಿದೆ ಅಲ್ವಾ? ದಿನ ಮಾಡಿ ಸರ್ ಅಂತ. ಆದ್ರೆ ಅದ್ರ ಹಿನ್ನೆಲೆ ಬಹಳ ಜವಾಬ್ದಾರಿ ಇರ್ತದೆ, ಅದಕ್ಕಾಗಿ ಕಷ್ಟ ಇರ್ತದೆ. ಬಟ್ ನೀವೆಲ್ಲ ಲಕ್ಕಿ ಇದೆ, 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾಗ ಕೆಲವೇ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಸೊ ಈ ಒಂದು ಸ್ಪ್ರೆಡಿಂಗ್ ಆಫ್ ಹ್ಯೂಮನ್ ರೈಟ್ಸ್ ಲಿಟ್ರಸಿ ಏನಿದೆ ಅದರಲ್ಲಿ ನೀವು ಸಹ ಪಾಲ್ದಾರರಾಗಿದ್ದೀರಿ ಅನ್ನೋದನ್ನ ನಾವು ಗಮನಿಸಬಹುದು. ದಟ್ ಎನ್ಕರೇಜಿಂಗ್ ದ ಎಫರ್ಟ್ಸ್ ಆಫ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಎಲ್ಲವನ್ನೂ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತ್ಯೇಕವಾಗಿ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಗಳಿಗೆ ಅನೇಕ ಜವಾಬ್ದಾರಿಗಳನ್ನ ವಹಿಸಿಕೊಡ್ತಾ ಇದ್ದಾರೆ. ಅದು ಸಾಮಾಜಿಕ ಅಭಿವೃದ್ಧಿ ಇರ್ಬೋದು ಅಥವಾ ಮತ್ಯಾವುದೇ ಬದಲಾವಣೆಗಳಿರ್ಬೋದು, ಅವೆಲ್ಲವನ್ನ ಸರ್ಕಾರ, ಈಗ ನಿಮ್ಮ ಹೈವೇ ಇದೆ, ಹೈವೇಯನ್ನು ಸರ್ಕಾರ ಮಾಡಿದ್ರೆ ಪರಿಸ್ಥಿತಿ ಏನಿತ್ತು, ಪ್ರೈವೇಟ್ ಅವ್ರು ಮಾಡಿದ್ದಕ್ಕೆ ಹೇಗಿದೆ, ನಿಮಗೆ ಅದರ ವ್ಯತ್ಯಾಸಗಳು ಗೊತ್ತಾಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಆದ್ರೆ ಇವಾಗ ಪ್ರೈವೇಟ್ ಅವ್ರಿಗೆ ಟೈಮ್ ಬೌಂಡ್ ಇರ್ತದೆ,
ಅದೇ ಮಾದರಿಯಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೂ ಸ್ಪಂದಿಸಲಿಕ್ಕೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಗಳಿಗೆ NGOಗಳಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡುವಂಥದ್ದನ್ನ ಇದು ಮಾಡ್ತಾ ಇರ್ತದೆ. ದೆನ್ ಅಂಡರ್ಟೇಕಿಂಗ್ ಆಫ್ such other functions as may be considered necessary for the promotion of human rights. ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಅಥವಾ ಬೆಳವಣಿಗೆ ಮಾಡಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಆ ಎಲ್ಲ ಸ್ಟೆಪ್ಗಳನ್ನ, ಹೆಜ್ಜೆಗಳನ್ನ, ಕ್ರಮಗಳನ್ನ ಕೈಗೊಳ್ಳುವಂತ ಜವಾಬ್ದಾರಿ ಈ ಹ್ಯೂಮನ್ ರೈಟ್ಸ್ ಕಮಿಷನ್ ಬರ್ತಾ ಇದೆ. ಇಲ್ಲಿ ಬಹುತೇಕವಾಗಿ ನಾವು 3 ರೀತಿಯಿಂದ ವಿಶ್ಲೇಷಣೆ ಮಾಡ್ತೀವಿ. ಒಂದು ಗುಡ್ ಗವರ್ನೆನ್ಸ್. ಗುಡ್ ಗವರ್ನೆನ್ಸ್ ಅಂದ್ರೆ ಒಳ್ಳೆಯ ಆಳ್ವಿಕೆ. ಇದು ಚಾಣಕ್ಯನ ಕಾಲದಿಂದಲೂ ಸಹ ವಿಶ್ಲೇಷಣೆಗೆ ಒಳಗಾಗ್ತಕ್ಕಂಥದ್ದು ಗುಡ್ ಗವರ್ನೆನ್ಸ್ ಅಂತ. ಸರ್ ನಮ್ಗೆ ಏನು ಸರ್ ಬೈದೇ ಇದ್ರೆ ಮಾರ್ಕ್ಸ್ಗಳನ್ನ ಇಂಟರ್ನಲ್ ಮಾರ್ಕ್ಸ್ 40ಕ್ಕೆ 40 ಕೊಟ್ರೆ ಒಳ್ಳೆಯ ಸರ್ಗಳು. ಮಾನವ ಹಕ್ಕುಗಳು ಉಲ್ಲಂಘನೆ ಆಗೋದಿಲ್ಲ. ಅಲ್ಲಿ ಅಸೈನ್ಮೆಂಟ್ ಬರೆದು ಕೊಡ್ರಿ, ಸೆಮಿನಾರ್ ಮಾಡ್ರಿ ಅಂದ್ರೆ ಇವು ಉಲ್ಲಂಘನೆ ಆಗ್ತವೆ ಅಲ್ವಾ? ಹಾಗೇನಿಲ್ಲ. ಗುಡ್ ಗವರ್ನೆನ್ಸ್ ಅಂದ್ರೆ ಕಾನೂನುಗಳು ಬೇಕಾಗ್ತವೆ, ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ನಮ್ಮ ವೈಯಕ್ತಿಕ ಬದುಕಿಗೆ ಅವು ಪೂರಕವಾಗಿರ್ತವೆ. ಈಗ ನಿಮಗೆ ಶಿಕ್ಷಣವನ್ನು ಕೊಡುವುದು ಅಂತಂದ್ರೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ಹೇಳೋದು, ಅದರ ಜೊತೆಗೆ ಹೊಸ ಹೊಸ ಅಂಶಗಳನ್ನ ಕಲ್ತ್ಕೊಳ್ಳೋದಕ್ಕೆ ಇದು ಅವಕಾಶವನ್ನ ಕಲ್ಪಿಸಿಕೊಡ್ತದೆ. ಇನ್ನು ಪ್ರಶ್ನೆಗಳನ್ನ ಕೇಳಿಕ್ಕೆ ನಿಮಗೆ ಅವಕಾಶಗಳು ಇರ್ತವೆ. ಆಡಿಯನ್ಸ್ಗೆ ನಿಮ್ಮದೇ ಆದಂತ ನಿಮ್ಮ ಪಕ್ಕದಲ್ಲಿ ಇರತಕ್ಕಂತ ಮಾನವ ಹಕ್ಕುಗಳ ಉಲ್ಲಂಘನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿ ಪರಿಹಾರಗಳನ್ನ ಕಂಡುಕೊಳ್ಬಹುದಾಗಿದೆ. ಕಾನೂನು ತಜ್ಞರ 2 ಸೆಷನ್ಗಳಿದಾವೆ, ಅದರಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ದೆನ್ ಕರಪ್ಷನ್. ನಮ್ಮ ಭಾರತದಲ್ಲಿ ಇದೊಂದು ಪೀಳಿಗೆ, ಇದು ಕಡಿಮೆ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ ಮಾತ್ರ ಹಾಕಬಹುದು. ಅದಕ್ಕೆ ಸಂಬಂಧಪಟ್ಟಂತ ಕ್ರಮಗಳನ್ನು ಸಹ ಕೈಗೊಳ್ಳಬೇಕಾಗ್ತದೆ. ಅದೇ ರೀತಿ ಸೆಂಟ್ರಲ್ ಸ್ಟೇಜ್ ಟು ಡೆವಲಪ್ಮೆಂಟ್, ಯಾವುದೇ ಒಂದು ಅಭಿವೃದ್ಧಿಯ ಅಜೆಂಡಾವನ್ನ ಹೊಂದಿರತಕ್ಕಂತಹ ಚಟುವಟಿಕೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇರ್ತವೆ. ಎನ್ವೈರನ್ಮೆಂಟಲ್ ಇಶ್ಯೂಸ್ಗಳು ಬರ್ತಾ ಇರ್ತವೆ, ಸಾಮಾಜಿಕ ಸಮಸ್ಯೆಗಳು ಬರ್ತಾ ಇರ್ತವೆ. ಅಭಿವೃದ್ಧಿ ಎಲ್ಲಿ ಮಾಡ್ತೀವೋ ಅಲ್ಲಿ ಸ್ವಲ್ಪ ಅದರ ಎಫೆಕ್ಟ್ ಆಗಿ ಬದಲಾವಣೆಗಳಾಗ್ತಾ ಇರ್ತವೆ. ಈಗ ನೀವು ಗಮನಿಸಿದ್ರಿ, ಟನಲ್ ನಲ್ಲಿ 41 ಜನರು ಸಿಕ್ಕಾಕೊಂಡಿದ್ರು, ಹೌದಾ? ಒಂದು ಬ್ಯಾನ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಪ್ರೈವೇಟ್ ಹೋಲ್ ಮಾಡ್ತಕ್ಕಂಥ ಒಂದು ಇಲಿ ಬಿಲವನ್ನ ತೆಗೆಯುತ್ತದೆ. ಆ ಮಾದರಿಯ ಒಂದು ತಂತ್ರಜ್ಞಾನವನ್ನ ಸ್ಥಗಿತಗೊಳಿಸಿದ್ರು 2014ರಲ್ಲಿ. ಬಟ್ ಇವಾಗ ಆ 41 ಜನರನ್ನ ಉಳಿಸಿಕೊಳ್ಳಿಕ್ಕೆ ಅನಿವಾರ್ಯವಾಗಿ ಸರ್ಕಾರ ಕ್ರಮ ಕೈಗೊಳ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಮಾನವರ ಹಕ್ಕುಗಳು ಮುಖ್ಯವಾಗಿರ್ತವೆ. ಒಳಗಡೆ 2 ಕಿಲೋಮೀಟರ್ ಓಡಾಡ್ತಿದ್ರು ಅವರು, ಆದ್ರೆ ಹೊರಗಡೆ ಬರ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಹಾರದ ಕೊರತೆ ಆಗ್ತಾ ಇದೆ. ಅವನ್ನೆಲ್ಲವನ್ನ ಮೀರಿ ಆ 41 ಜನರ ಪ್ರಾಣಾಪಾಯವನ್ನ ಸಂರಕ್ಷಣೆ ಮಾಡಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ, ಬೇರೆ ಬೇರೆ ಹಂತದಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗ್ತದೆ. ಇವೆಲ್ಲವನ್ನ ನಾವು ಗಮನಿಸಬೇಕಾಗ್ತದೆ. ದೆನ್ ಗುಡ್ ಗವರ್ನೆನ್ಸ್ ನಲ್ಲಿ ಇನ್ಫಾರ್ಮೇಶನ್ ಬಗ್ಗೆ, ಟ್ರಾನ್ಸ್ಪರೆನ್ಸಿ ಬಗ್ಗೆ, ಎಫೆಕ್ಟಿವ್ ಡಿಸ್ಪೋಸಲ್, ಕ್ವಿಕ್ ರಿಡ್ರೆಸಲ್, ಇವೆಲ್ಲ ಪಾಯಿಂಟ್ಸ್ ಇರ್ತವೆ. ಅವುಗಳನ್ನು ಸಹ ನಾವು ಗಮನಿಸಬೇಕು. ಯಾಕಂತಂದ್ರೆ ಯಾವುದೇ ಒಂದು ಆದೇಶಗಳು ಕೊನೆಯ ವ್ಯಕ್ತಿಗೆ ತಲುಪದೇ ಇದ್ರೆ ಅದರ ನಿರರ್ಥಕ ಆಗ್ತದೆ. ಹಾಗೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಅವುಗಳನ್ನ ಪ್ರಾಮಾಣಿಕವಾಗಿ ಮಾಡುವಂತ ಒಂದು ವ್ಯವಸ್ಥೆ ಬರುತ್ತೆ, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರಬೇಕಾಗ್ತದೆ. ಸೊ ಅದೇ ರೀತಿ ಕರಪ್ಷನ್ ಇಶ್ಯೂಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಹಕ್ಕು ಬಂದಿದೆ. ಅದರ ಮೂಲಕವೂ ಸಹ ನೀವು ಅನೇಕ ಮಾಹಿತಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ವ್ಯಕ್ತಿ ತನ್ನ ಕರ್ತವ್ಯವನ್ನ ನೀಟಾಗಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದೆ. ನೀವು ಮಾಹಿತಿ ಹಕ್ಕು ಕೇಳಿದ ತಕ್ಷಣ ನಮ್ಗೆ ಹೆದರಿಕೆ ಆಗ್ತದೆ. ಯಾಕಂದ್ರೆ ನಾವು ಒಂದು ವೇಳೆ ಸರಿಯಾದ ಮಾರ್ಗದಲ್ಲಿದ್ರೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಆದ್ರೆ ನಾವು ಅನ್ಯ ಮಾರ್ಗದಿಂದ, ಯಾವುದೋ ಬೇರೆ ಮಾರ್ಗದಿಂದ ಹಣವನ್ನ ರಫ್ತಾಯಿಸ್ತಾ ಇದ್ರೆ ಅಲ್ಲಿ ನಾವು ಹೆದರಿಕೊಳ್ಬೇಕಾಗ್ತದೆ. ಸೊ ಈ ಮಾನವ ಹಕ್ಕುಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಮಾಹಿತಿ ಹಕ್ಕು ಬಹಳಷ್ಟು ಬದಲಾವಣೆಯನ್ನ ತಂದಿರೋದನ್ನ ನೀವು ನೋಡ್ತೀವಿ. 2005ರ ಕಾನೂನು ಏನು ಮಾಹಿತಿ ಅಧಿನಿಯಮ ಏನಿದೆ ಅದು ಬಹಳಷ್ಟು ಚೇಂಜಸ್ ಗಳನ್ನ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ತಂದಿರೋದನ್ನ ಗಮನಿಸಬಹುದಾಗಿದೆ. ದಟ್ ರೈಟ್ಸ್ ಪರ್ಸ್ಪೆಕ್ಟಿವ್, ಸೆಂಟ್ರಲ್ ಸ್ಟೇಜ್ ಟು ಡೆವಲಪ್ಮೆಂಟ್ ಅಜೆಂಡಾ, ರೈಟ್ ಟು ಎಜುಕೇಶನ್, ಎಲ್ಲರಿಗೂ ಶಿಕ್ಷಣ ದೊರೆಯಬೇಕು ಹೇಳ್ತೀವಿ ಅಷ್ಟೇ. ಆದ್ರೆ ನಿಜವಾದ ಶಿಕ್ಷಣ ದೊರೀತಾ ಇದೆಯಾ? ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ? ನೀವೆಲ್ಲ ಬಹಳ ಲಕ್ಕಿ ಇದೆ, ಅತ್ಯುತ್ತಮವಾದಂತ ಈ ಪ್ರಾಧ್ಯಾಪಕ ವೃಂದವನ್ನ ಹೊಂದಿದ್ದೀರಿ. ಉತ್ತಮವಾದಂತಹ ಮಾಹಿತಿಯನ್ನ ಅಪ್ಡೇಟ್ ಆಗಲಿಕ್ಕೆ ನಿಮಗೆ ಕೊಡುವಂತ ಒಂದು ವ್ಯವಸ್ಥೆ ಇದೆ.
ಎಷ್ಟೋ ಮಹಾವಿದ್ಯಾಲಯಗಳಲ್ಲಿ ನಿಮ್ಮನ್ನು ಯಾರು ಕೇರ್ ಮಾಡೋದಿಲ್ಲ, ವಿದ್ಯಾರ್ಥಿಗಳನ್ನ ನಗಣ್ಯ ಮಾಡ್ತಾ ಇರ್ತಾರೆ. ಆದ್ರೆ ಇದು ಯಂಗ್ ಸ್ಟಾಫ್ ಇರೋದ್ರಿಂದ, ಅತ್ಯುತ್ತಮವಾದಂತಹ ಚಟುವಟಿಕೆಯಿಂದ ಕೂಡಿರುವಂತಹ ಸ್ಟಾಫ್ ಇರೋದ್ರಿಂದ, ಪ್ರಾಧ್ಯಾಪಕರಿಂದ ಇರೋದ್ರಿಂದ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ. ನೀವು ಸರ್ ನೀವು ಇದನ್ನ ಹೆಂಗೆ ತಿಳ್ಕೊಂಡಿರಿ ಅಂತಂದ್ರೆ, ನಾ 15 ವರ್ಷದಿಂದ ಈ ಕಾಲೇಜಿಗೆ ಬರತ್ತೆ, ನನಗೆ ನೀವು ಹೊಸದಾಗಿರೋದು, ನಾನು ಇದಕ್ಕೆ ಈ ಕಾಲೇಜ್ ಹೊಸದಾಗಿಲ್ಲ. ಯಾಕಂದ್ರೆ ಇದೇ ಹುಕ್ಕೇರಿ ಒಳಗ ನಾನು ಹೆಂಡತಿ ಮನಿ ಅದ, ಹೀಗಾಗಿ ಈ ಹುಕ್ಕೇರಿ ತಾಲೂಕಿನ ಜ್ಞಾನ ಹೀಗಾಗಿ ಮೇಲಿನ ಮೇಲೆ ಬರ್ತಾ ಇರ್ತೀನಿ. ಆದ್ರೆ ಗೌಡರು ನಮ್ಮನ್ನ ಈ ಕಡೆ ಕರ್ಕೊಂಡಿರ್ತಾರೆ, ಯಾವಾಗಲೇ ಬಂದು ಭೇಟಿ ಕೊಡ್ತಾರೆ. ಎಸ್, ಸೊ ಇವೆಲ್ಲ ಅಂಶಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ನಾವು ಮಾನವ ಹಕ್ಕುಗಳನ್ನ ಕೂಲಂಕುಷವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು ಅನ್ನೋದು ಅಷ್ಟೇ ಮಹತ್ವದ್ದಾಗಿದೆ. ಇಲ್ಲಿ ಇನ್ ಸ್ಮಾಲ್ ಪ್ಲೇಸಸ್ ಕ್ಲೋಸ್ ಟು ಹೋಮ್, so close and so small that they cannot be seen on any maps of the world, yet they are the world of the individual person, the neighborhood he lives in, the factory, farm or office where he works. Such are the places where every man, woman and child seeks equal justice, equal opportunity, equal dignity without discrimination. Unless these rights have meaning there, they have little meaning anywhere. ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಗುಣಮಟ್ಟದ ಜೀವನವನ್ನು ನಡೆಸಲಿಕ್ಕೆ ಹಕ್ಕಿರ್ತದೆ. ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡಬೇಕು, ಅಲಕ್ಷ್ಯ ಮಾಡಬಹುದು ಎನ್ನುವ ಮಾತಿನೊಂದಿಗೆ ಇದನ್ನು ಹೇಳಿರ್ತಕ್ಕಂಥವ್ರು ಎಲ್ಡರ್ ರೋಸ್ವೆಲ್ಟ್ ಅವರು 1918ರಲ್ಲಿಯೇ ಬೈತಾರೆ. ಅದಕ್ಕೆ ನೀವು ನಮ್ಮ ಇನ್ವಿಟೇಷನ್ದಲ್ಲಿ ನೋಡ್ಬೋದು, ಇಲ್ಲಿ 2 ಸ್ಲೋಗನ್ಗಳನ್ನ ಸ್ಪಷ್ಟಪಡಿಸಿದ್ದಾರೆ. ಆಲ್ ಹ್ಯೂಮನ್ ರೈಟ್ಸ್ ಆರ್ ವುಮನ್ ರೈಟ್ಸ್. ಹಿಲ್ಲರಿ ಕ್ಲಿಂಟನ್ ಹೇಳಿರ್ತಕ್ಕಂಥ ಮಾತು, ಮಹಿಳೆಯರ ಹಕ್ಕುಗಳು ಮಾನವ ಹಕ್ಕುಗಳಾಗಿರ್ತವೆ. ಅದೇ ರೀತಿ ನೆಲ್ಸನ್ ಮಂಡೇಲಾ ಅವ್ರದ್ದು ಇರ್ಬೇಕು ಇನ್ನೊಂದು, ಎಸ್, ಟು ಡಿನೈ ಪೀಪಲ್ ದೇರ್ ಹ್ಯೂಮನ್ ರೈಟ್ ಈಸ್ ಟು ಚಾಲೆಂಜ್ ದೇರ್ ವೆರಿ ಹ್ಯುಮ್ಯಾನಿಟಿ. ಮಾನವೀಯತೆಯನ್ನ ಮರೆತಿರ್ತಕ್ಕಂಥದ್ದು ಏನಾದರೂ ನಡೀತು ಅಂದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ತದೆ. ನೆಲ್ಸನ್ ಮಂಡೇಲಾ ಅಂದ್ರೆ ಪ್ರತಿಯೊಬ್ಬರು ಪ್ರೀಶಿಯಸ್ ಆಗಿದ್ದಾರೆ. ಈ ಮಾತಿನೊಂದಿಗೆ ಇಷ್ಟೊತ್ತಿನವರೆಗೆ ಕೇಳಿರುವಂತ ನನ್ನ ಮಾತುಗಳನ್ನ ಬಹಳ ಶಾಂತ ರೀತಿಯಿಂದ ಆಕಳಿಸದೆ ಕೇಳಿರುವಂತಹ ವಿದ್ಯಾರ್ಥಿಗಳಿಗೆ ಒಪ್ಪಂದ ಬಿಟ್ಟು ನಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಮಾನವ ಹಕ್ಕುಗಳ ಸಂಸ್ಥೆ ಕುರಿತು ಮಾಹಿತಿಯನ್ನು ತಿಳಿಸಿದಂತ ಡಾಕ್ಟರ್ ವಿ.ಆರ್. ಬೆಳಗೇರಿ ಅವರಿಗೆ ಧನ್ಯವಾದಗಳು. ಹಾಗೆ ಈ ಸಮಾರಂಭದ ಅಧ್ಯಕ್ಷೀಯ ಪರ ನುಡಿಗಳು ಪ್ರೊಫೆಸರ್ ಎಂ.ಎಂ. ಪಾಟೀಲ್ ಸರ್ ವಿವರಿಸುತ್ತಾರೆ. Arts ಮತ್ತು ಡಿಗ್ರಿ ಸೈನ್ಸ್ ಕಾಲೇಜ್ ಸಂಕೇಶ್ವರ ಇವತ್ತಿನ ದಿನಪೂರ್ತಿಯಾಗಿ ಒಂದು ದಿನದ ಮಾನವ ಹಕ್ಕುಗಳ ಆಯೋಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಅನೇಕ ಗಣ್ಯಮಾನ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಬೆಡ್ಗಾರ್ ಸರ್ ಅವರು, ಪಾಟೀಲ್ ಮೇಡಮ್ ಅವರು ಮತ್ತು ಇನ್ನಿತರ ಮುಂದಿನ 2 ಶಿಕ್ಷಕರು ಬರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಿಮಗೆಲ್ಲ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನ ನೀವು ಮುನ್ನುಡಿಸಲಿದ್ದಾರೆ. ಆದರೆ ಇವತ್ತಿನ ಈ ಸೆಷನ್ 2ನೇ ಸೆಷನ್ದ ಬಗ್ಗೆ ನಾನು ಅಧ್ಯಕ್ಷನಾಗಿ 2 ಮಾತುಗಳು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೂ ಕೂಡ ಈ 2ನೇ ಸೆಷನ್ ಮಾತನಾಡೋದಕ್ಕಿಂತ ಮುಖ್ಯವಾಗಿ ಬೆಡ್ಗಾರ್ ಸರ್ನ ಕಂಡಂತೆ ಇಲ್ಲಿವರೆಗೆ, ಯಾಕಂದ್ರೆ 1 ಗಂಟೆ ಮಾತಾಡೋದಿತ್ತು, 2 ಗಂಟೆ ಮಾತಾಡೋದಿತ್ತು. ಅವ್ರು ಹೇಳಿದ್ರೆ ಮೊದಲೇ ಹೇಳಿದ್ರೆ 15-20 ನಿಮಿಷದಲ್ಲಿ ನಾನು ಮಾತನಾಡ್ತೀನಿ ಅಂತ. ಅಷ್ಟೇ ನಿಮಿಷದಲ್ಲಿ ಏನು ನಮ್ಮ ದೇಶದ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳುವಳಿಕೆ ಆಗುವಂತ ರೀತಿಯಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ 1948ರಲ್ಲಿ ವಿಶ್ವಸಂಸ್ಥೆ ನಮ್ಮ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತ ಘೋಷಣೆಯನ್ನು ಹೊರಡಿಸಲ್ಪಟ್ಟರು ಕೂಡ ನಮ್ಮಲ್ಲಿ 1993ರಲ್ಲಿ ಇದನ್ನ ನಾವು ಅಳವಡಿಸಿಕೊಂಡಿದ್ದೀವಿ ಅಂತ ಕಾಣ್ತೇವೆ. ಜೊತೆಗೆ ಇದಕ್ಕಿಂತ ಹೆಚ್ಚಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ತಿಳ್ಕೊಂಡ್ರೆ ನಮ್ಮ ಇದೇ ಸರ್ ಬಹಳ ಚೆನ್ನಾಗಿ ವಿಷಯಗಳು ನಿರೂಪಣೆ ಮಾಡಿದ್ದಾರೆ.
ನಾನು ಕಂಡಂತೆ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದು RTI ಸಂಬಂಧಪಟ್ಟಂತೆ ಆಗಿರ್ಬೋದು, ರೈಟ್ ಟು ಎಜುಕೇಶನ್ ಬಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರೈಟ್ ಟು ಎಜುಕೇಶನ್ ಇವತ್ತಿನವರೆಗೂ ಕೂಡ ಪರಿಪೂರ್ಣವಾಗಿ ನಮ್ಮ ದೇಶದಲ್ಲಿ ಜಾರಿ ಬರಲಿಕ್ಕಾಗಿಲ್ಲ. ಸಂವಿಧಾನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದೀವಿ. ಆದ್ರೆ ಯಾರೋ ಒಬ್ರು ಕೋರ್ಟಿಗೆ ಹೋಗಿ ಮೊರೆ ಹೋಗುವವರೆಗೂ ರೈಟ್ ಟು ಎಜುಕೇಶನ್ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಆಗಿರಲಿ ಅಥವಾ ಅದರ ನಮ್ಮ ಪಾಲಕರಾಗಿರ್ತಕ್ಕಂಥ, ನನ್ನ ಮಕ್ಕಳ ಪಾಲಕರಾಗಿರ್ತಕ್ಕಂಥವರಾಗಲಿ ಅದನ್ನು ಇವತ್ತಿನವರೆಗೂ ಕೂಡ ಮುತುವರ್ಜಿಯನ್ನು ವಹಿಸಿಕೊಂಡಿಲ್ಲ. ಕಾಟಾಚಾರ ಅನ್ನುವಂಥ ರೀತಿಯಲ್ಲಿ 14 ವರ್ಷದವರೆಗೆ ಮಕ್ಕಳಿಗೆ ಅಂದ್ರೆ 8ವರೆಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ನೀತಿ ಅನುಸರಿಸಲ್ಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಅಷ್ಟೇ ಅಲ್ಲ, ಅದು ಏನಪ್ಪಾ ಅಂತಂದ್ರೆ 1ನೇದಿಂದ 8ನೇವರೆಗೂ ಫೇಲ್ ಮಾಡಬಾರ್ದು ಅಂತಕ್ಕಂಥ ನೀತಿ ಅನುಸರಿಸಲ್ಪಡ್ತಕ್ಕಂಥದ್ದು. ಮತ್ತೆ ಎಷ್ಟೋ ಜನ ಉದಾಹರಣೆಗೆ ನಮ್ಮ ಸಂಕೇಶ್ವರ ಭಾಗ ಅಂತಂದ್ರೆ ಕಬ್ಬಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಈ ಕಬ್ಬನ್ನು ಕೈಲಿಕ್ಕೆ ಬರ್ತಕ್ಕಂಥ ಯಾರಪ್ಪ ಅಂದ್ರೆ ಮಹಾರಾಷ್ಟ್ರದವರು ತಿಂಗಳು 2 ತಿಂಗಳು 3 ತಿಂಗಳು ಕಬ್ಬು ಬರ್ತಾರೆ. ಅವ್ರ ಜೊತೆಗೆ ಮಕ್ಕಳು ಬರ್ತಾರೆ. ಅವ್ರು ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅನ್ನೋದಕ್ಕೆ ನಾವು ಇಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಸ್ಪಷ್ಟವಾಗುತ್ತೆ ಅಂತಕ್ಕಂಥ ಮಾತನ್ನ ಕಾಣ್ತೀವಿ. ಒಂದು. ಎರಡನೇದು ಸರ್ RTI ಬಗ್ಗೆ ಹೇಳಿದರು. RTI ಬಂದ್ಮೇಲಂತೂ ಕೂಡ ದೇಶದಲ್ಲಿ ಜಾಗೃತಿ ಆಗಿದೆ. ಎಲ್ಲೂ ಅಪರಾಧಗಳಾಗೋದಕ್ಕೆ ಅಥವಾ ಅಧಿಕಾರ ಹಣ ದುರುಪಯೋಗ ಆಗೋದಕ್ಕೆ ತಡೆಗಟ್ಟೋದಕ್ಕೆ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅದೇ ಹೆಸರಿನಲ್ಲಿ ಏನಾಗ್ತಿದೆಪ್ಪ ಅಂತಂದ್ರೆ RTI ಸಮಾಜ ಕಾರ್ಯಕರ್ತ ಅಂತ ಹೇಳ್ಕೊಂಡು ಶೋಷಣೆ ಮಾಡ್ತಕ್ಕಂಥ ಕೃತಿಗಳು ನಡೀತಿರೋದು ಕೂಡ ಒಂದ್ ರೀತಿಯಲ್ಲಿ ಕೆಲವರನ್ನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ದಾರಿ ಮಾಡಿಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನೆನಪಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹೀಗಾಗಿ ಅನೇಕ ವಿಷಯಗಳು ಮಾನವ ಹಕ್ಕು ಅಂದ್ರೆ ಒಂದಲ್ಲ ಎರಡಲ್ಲ, ಹುಟ್ಟಿನಿಂದ ಸಾಯುವವರೆಗೆ ಮಾನವ ಸ್ವತಂತ್ರನಾಗಿರ್ತಕ್ಕಂಥವನಾಗಿದ್ದಾನೆ. ಯಾವ ಸರ್ಕಾರ, ಸಂಘ ಸಂಸ್ಥೆ ಎಲ್ಲಿ ನಿಲ್ಲಿಸುತ್ತಪ್ಪ ಅಂದ್ರೆ ರಾಷ್ಟ್ರಕ್ಕೆ ಅಥವಾ ಇನ್ನೊಬ್ಬ ನಾಗರಿಕ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡಿದಾಗ ಮಾತ್ರ ನಮ್ಮನ್ನು ನಿಯಂತ್ರಿಸುವ ಅಧಿಕಾರ ರಾಷ್ಟ್ರ ಸರ್ಕಾರಕ್ಕಿದೆ. ಅದನ್ನು ಹೊರತುಪಡಿಸಿ ನಾವು ಮಾನವ ಹಕ್ಕುಗಳನ್ನ ಅನುಭವಿಸುವುದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ಹೊಂದಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಯಾಕಂದ್ರೆ ಹೆಚ್ಚಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ, ಆದ್ರೆ 2 ನಿಮಿಷ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಈ ವಿದ್ಯಾರ್ಥಿಗಳೆಲ್ಲ ಇದ್ದಿರಲ್ಲ, ಈ ಕಾಲೇಜಿನ ಓದ್ತಿರ್ತಕ್ಕಂಥವ್ರು ನೀವೆಲ್ಲ ಬಹಳ ಸುದೈಗಳು ಅಂತ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿರ್ತಕ್ಕಂಥ ಪ್ರಾಚಾರ್ಯರಾಯ್ತು ಅಥವಾ ಅದಕ್ಕಿಂತ ಹೆಚ್ಚಾಗಿ BG ಪಾಟೀಲ್ ಜೋಡೆ ಅಂತ ಹೇಳಕ್ ನಾವು ಬಯಸ್ತೀವಿ ಈ ಕಾಲೇಜಲ್ಲಿ. ಯಾಕಂದ್ರೆ ಏನೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾರೆ, ಜೊತೆಗೆ ಸಂಪನ್ಮೂಲಕ್ಕೆ ಇರುವುದಲ್ಲ ಇವರಲ್ಲಿ ಯಾವುದೇ ಕಡೆ ರೀತಿಯಲ್ಲಿ BG ಪಾಟೀಲ್ ಕೂಡ ಹೆಚ್ಚಿನ ಸಂಪನ್ಮೂಲಕ್ಕೆ ಹೊಂದಿರತಕ್ಕಂಥವರಾಗಿದ್ದಾರೆ. ಅವ್ರು ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನ ಸುಂದರಗೊಳಿಸ್ಕೊಂಡು ಅಂತ ಹೇಳಿ ನಾನು ಆಶಿಸಿ ನನ್ನ 2 ಮಾತು ವಿರಾಮ ಕೊಡ್ತೀನಿ. ಪ್ರೊಫೆಸರ್ ML ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಹುಟ್ಟಿದ ಮೇಲೆ ಹೇಗೆ ಮುಳುಗಲೇಬೇಕೋ ಹಾಗೆ ಕಾರ್ಯಕ್ರಮ ಯಾವುದೇ ಆಗಿರಲಿ ಅದು ಪ್ರಾರಂಭಗೊಂಡ ಮೇಲೆ ಅಂತ್ಯಗೊಳ್ಳಲೇಬೇಕು. ಹಾಗೆ ಇದು ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ನಡೆಸಿಕೊಳ್ಳಲು ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ MI ಹಿರೇಮಠ್ ಮೇಡಮ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇವೆ. ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಆಯೋಜಿಸಿರ್ತಕ್ಕಂಥ ಮಾನವ ಹಕ್ಕುಗಳ ಜಾಗೃತಿ ಮತ್ತು ಶಿಕ್ಷಣ ಎಂಬ ಕಾರ್ಯಕ್ರಮದ 2ನೇ ಗೋಷ್ಠಿಯ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಪ್ರೊಫೆಸರ್ MM ಪಾಟೀಲ್ ಸರ್ ಅವರು ತಮ್ಮ ಅಚ್ಚುಕಟ್ಟಾದ ಮಾತಿನ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಅವರಿಗೆ ನಮ್ಮ ಮಹಾವಿದ್ಯಾಲಯದ ಎಲ್ಲ ಕಾರ್ಯನಿರ್ವಾಹಕ ವೃಂದದ ಪರವಾಗಿ ತುಂಬು ಹೃದಯದ ಅಭಿಮಾನದ ಅಭಿನಂದನೆಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಾಗಿ ಒಬ್ಬ ಅಧ್ಯಾಪಕ ನವರಸಗಳನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತಮ್ಮ ಉಪನ್ಯಾಸದ ಮುಖಾಂತರವಾಗಿ ನವರಸಗಳನ್ನ ಬಳಸಿ ವಿದ್ಯಾರ್ಥಿಗಳಿಗೆ ಬೋರ್ ಆಗದಂತೆ ಅತ್ಯಂತ ಅಚ್ಚುಕಟ್ಟಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಹಿತಿಯನ್ನ ಸರಬರಾಜು ಮಾಡಿರ್ತಕ್ಕಂಥ ಡಾಕ್ಟರ್ BR ಪೆಡ್ಕಾರ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನ ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ನಮ್ಮ ವಿದ್ಯಾರ್ಥಿಗಳು ತಮ್ಮ ತಾಳ್ಮೆಯ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥವರು, ಅವ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿ ಈ ಗೋಷ್ಠಿಯ ನಿರೂಪಣೆ ಮಾಡಿರ್ತಕ್ಕಂಥ ಕುಮಾರಿ ಕೀರ್ತಿ ಅವರಿಗೂ ಕೂಡ ಅಭಿನಂದನೆಗಳು. ಈ ಗೋಷ್ಠಿಯ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.